ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ದೀಪಾ ಹೂಗ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ಸಚೇತನ ಕಾರ್ಯಕ್ರಮದ ವಿಷಯ ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ. ಮುಖ್ಯವಾಗಿದ್ದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಮರುಬಳಕೆ ಮಾಡುವಾಗ ನೀರನ್ನು ಉಳಿಸುವುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು, ಸಾರ್ವಜನಿಕ ಸಾರಿಗೆ ಮತ್ತು ಸೈಕಲ್ ಅಥವಾ ನಡಿಗೆಯನ್ನು ಆಯ್ಕೆ ಮಾಡುವುದು ಮತ್ತು ಪರಿಸರ ಜಾಗೃತಿ ಮೂಡಿಸುವುದು ಮುಂತಾದ ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ನಾವು ಪರಿಸರವನ್ನು ರಕ್ಷಿಸಬಹುದು. ಇಂದು ಆರೋಗ್ಯಕರ ಜೀವನಕ್ಕೆ ಹಾಗೂ ಸುಸ್ಥಿರ ಭವಿಷ್ಯಕ್ಕೆ ಸಹಕಾರಿ. ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ. ಪ್ಲಾಸ್ಟಿಕ್ ಬಳಕೆ ಕಡಿಮೆ, ಪ್ಲಾಸ್ಟಿಕ್ ತೆಗೆಸಿ, ಒಂದು ಬಾರಿ ಉಪಯೋಗಿಸಿ ಎಸೆಯುವ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಿ, ಮರುಬಳಕೆ ಮಾಡುವುದಾದ ಬ್ಯಾಗ್ಗಳು, ಬಾಟಲ್ಗಳು ಮತ್ತು ಕಂಟೇನರ್ಗಳು ಬಳಸಿ, ತ್ಯಾಜ್ಯ ನಿರ್ವಹಣೆ, ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಕಸದ ತೊಟ್ಟಿ ಹಾಕಿ, ಸಾವಯವ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬೇರ್ಪಡಿಸಿ ಮಿಶ್ರಣ ಗೊಬ್ಬರ ಮಾಡಿ, ನೀರನ್ನು ರಕ್ಷಣೆ, ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳಿ, ಹಲ್ಲುಜ್ಜುವಾಗ, ಪಾತ್ರೆ ತೊಳೆಯುವಾಗ ಟ್ಯಾಪ್ಗಳು ಆಫ್ ಮಾಡಿ, ಸೋರುವ ನಲ್ಲಿಗಳನ್ನು ಸರಿಪಡಿಸಿ, ಸಾರಿಗೆ ಮತ್ತು ಇಂಧನ ಉಳಿತಾಯ, ದಿನನಿತ್ಯ ಪ್ರಮಾಣಕ್ಕೆ ನಡೆದು ಹೋಗುವುದು, ಸೈಕಲ್ ಬಳಸುವುದು ಅಥವಾ ಕಾರ್ ಪೂಲಿಂಗ್ ಮಾಡಿ, ಸಾಧ್ಯವಾದರೆ ಸಾರ್ವಜನಿಕ ಸಾರಿಗೆ ಬಳಸಿ, ವಿದ್ಯುತ್ ಉಳಿಸಿ, ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಬಳಸಿ, ಜಾಗೃತಿ ಮೂಡಿಸಿ, ಸ್ನೇಹಿತರು, ಕುಟುಂಬ ಮತ್ತು ಸಮುದಾಯದಲ್ಲಿ ಮಾಲಿನ್ಯ ಬಗ್ಗೆ ಜಾಗೃತಿ ಮೂಡಿಸಿ, ಪರಿಸರ ಕ್ಲಬ್ಗಳಲ್ಲಿ ಭಾಗವಹಿಸಿ, ಜವಾಬ್ದಾರಿಯುತ ಬಳಕೆ, ಅಗತ್ಯರಂತ ಹೆಚ್ಚು ವಸ್ತುಗಳನ್ನು ಖರೀದಿಸಬೇಡಿ, ಪರಿಸರ ಸ್ನೇಹಿ ಮತ್ತು ಮರುಬಳಕೆ ಮಾಡುವುದಾದ ಉತ್ಪನ್ನಗಳನ್ನು ಆರಿಸಿ. ಈ ಸಣ್ಣ ಕ್ರಮಗಳು ಒಟ್ಟಾಗಿ ದೊಡ್ಡ ಬದಲಾವಣೆ ತರಬಲ್ಲವು ಮತ್ತು ಆರೋಗ್ಯಕರ ಪರಿಸರವನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತವೆ. ಧನ್ಯವಾದಗಳು.